ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಫ್ರೆಂಡ್ಸ್, ಬನ್ನಿ ಇವತ್ತಿನ ಸೆಷನ್ನಲ್ಲಿ ನಾವು ಶೀತಲಿ ಪ್ರಾಣಾಯಾಮ, ಈ ಒಂದು ಯೋಗಿಕ್ ಬ್ರೀತಿಂಗ್ ಎಕ್ಸಸೈಸ್. ಸೊ ಈ ಒಂದು ಪ್ರಾಣಾಯಾಮದ ಒಂದು ಅಭ್ಯಾಸ ಮಾಡೋಣ. ಫ್ರೆಂಡ್ಸ್, ಈ ಒಂದು ಶೀತಲಿ ಪ್ರಾಣಾಯಾಮ, ಸೊ ಹೆಸರಲ್ಲೇ ಇದೆ ಶೀತಲಿ. ಸೊ ಶೀತಲಿ ಅಂದರೆ ಕೂಲಿಂಗ್ ಎಫೆಕ್ಟ್. ಸೊ ಯಾವ ಪ್ರಾಣಾಯಾಮ ನಮ್ಮ ದೇಹಕ್ಕೆ ಒಂದು ಕೂಲಿಂಗ್ ಎಫೆಕ್ಟ್ ಕೊಡುತ್ತಲ್ಲ, ಅದನ್ನು ಶೀತಲಿ ಪ್ರಾಣಾಯಾಮ ಅಂತ ಹೇಳಿ ಕರೀತಾರೆ. ಫ್ರೆಂಡ್ಸ್, ಇವತ್ತಿನ ಸೆಷನ್ನಲ್ಲಿ ಈ ಒಂದು ಶೀತಲಿ ಪ್ರಾಣಾಯಾಮ ಅಂದರೆ ಏನು, ಮತ್ತು ಇದರ ಒಂದು ಕಾಂಟ್ರಾ ಇಂಡಿಕೇಶನ್ಸ್ ಏನು, ಅಂದರೆ ಯಾರು ಈ ಒಂದು ಪ್ರಾಣಾಯಾಮನ ಮಾಡಬಾರ್ದು, ಮತ್ತು ಈ ಒಂದು ಶೀತಲಿ ಪ್ರಾಣಾಯಾಮದ ಒಂದು ಅಡ್ವಾಂಟೇಜಸ್, ಲಾಭಗಳು ಏನೇನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲನೇದಾಗಿ ಬಂದುಬಿಟ್ಟು ಈ ಒಂದು ಶೀತಲಿ ಪ್ರಾಣಾಯಾಮ ಯಾರು ಮಾಡಬಾರ್ದು ಅಂಥೇಳಿ ತಿಳ್ಕೊಳ್ಳೋಣ, ಕಾಂಟ್ರಾ ಇಂಡಿಕೇಶನ್ಸ್. ಫ್ರೆಂಡ್ಸ್, ಈ ಒಂದು ಶೀತಲಿ ಪ್ರಾಣಾಯಾಮ ಏನಿದೆ ಅಲ್ಲ, ಇದು ಒಂದು ಕೂಲಿಂಗ್ ಎಫೆಕ್ಟ್ ಕೊಡೋದ್ರಿಂದ ಕಫದ ಒಂದು ಪ್ರಾಬ್ಲಮ್ ಇರೋರು, ಅಂದರೆ ಒಂದು ಕಫದ ಒಂದು ಕೆಮ್ಮಿರೋರು, ಕೆಮ್ಮಿದಾಗ ಕಫ ಬರುತ್ತಲ್ಲ ಫ್ರೆಂಡ್ಸ್, ಅದು, ಮತ್ತು ಬ್ರಾಂಕೈಟಿಸ್, ಅಸ್ತಮ, ಇವನ್ ಟಾನ್ಸಿಲೈಟಿಸ್, ಮತ್ತು ಅವರಿಗೆ BP ಯಾರಿಗೆ ಲೋ ಇರುತ್ತೆ, ಸೊ ಅವರು ಈ ಒಂದು ಶೀತಲಿ ಪ್ರಾಣಾಯಾಮ ಅಭ್ಯಾಸನ ಅವಾಯ್ಡ್ ಮಾಡಬೇಕು. ಈ ಒಂದು ಪ್ರಾಬ್ಲಮ್ಸ್ಗಳು ಏನಿದೆ ಅಲ್ಲ, ಈ ಒಂದು ಕ್ಯೂರ್ ಮಾಡ್ಕೊಂಬಿಟ್ಟು, ಅಂದರೆ ಕಫದ ಪ್ರಾಬ್ಲಮ್ ಕ್ಯೂರ್ ಮಾಡಿಕೊಂಡು ನಂತರ ಅವರು ಈ ಒಂದು ಪ್ರಾಣಾಯಾಮ ಅಭ್ಯಾಸನ ಮಾಡ್ಬೋದು. ಫ್ರೆಂಡ್ಸ್, ಬನ್ನಿ ಈಗ ನೆಕ್ಸ್ಟ್ ಮೂವ್ ಆಗ್ತಾ ಈ ಒಂದು ಶೀತಲಿ ಪ್ರಾಣಾಯಾಮದ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಒಂದು ಶೀತಲಿ ಪ್ರಾಣಾಯಾಮ ಏನಿದೆ ಅಲ್ಲ, ಇದು ಒಂದು ಕೂಲಿಂಗ್ ಎಫೆಕ್ಟ್ ಕೊಡೋದ್ರಿಂದ ಆಯುರ್ವೇದಿಕಲ್ಲಿ ಏನು ಪಿತ್ತದೋಷ ಅಂತ ಹೇಳಿ ಕರೀತಾರೆ, ಈ ಒಂದು ಪಿತ್ತದೋಷನ ಬ್ಯಾಲೆನ್ಸ್ ಮಾಡುತ್ತೆ ಈ ಒಂದು ಪ್ರಾಣಾಯಾಮದ ಅಭ್ಯಾಸ. ಫ್ರೆಂಡ್ಸ್, ಮತ್ತು ಒಂದು ಹೈ BP ಅಂತ ಏನು ಹೇಳ್ತಾರೆ, ಹೈಪರ್ ಟೆನ್ಷನ್ ಅಂತ ಏನು ಹೇಳ್ತಾರೆ, ಅವರು ಕೂಡ ಈ ಒಂದು ಶೀತಲಿ ಪ್ರಾಣಾಯಾಮನ ಅಭ್ಯಾಸ ಮಾಡೋದ್ರಿಂದ ಅವ್ರ BP ನಾರ್ಮಲೈಸ್ ಆಗೋ ಚಾನ್ಸ್ ಇರುತ್ತೆ. ಫ್ರೆಂಡ್ಸ್, ಮತ್ತೆ ಬಂದುಬಿಟ್ಟು ಪಿತ್ತದಿಂದ ಉತ್ಪತ್ತಿ ಆಗುವಂತಹ ಪಿಂಪಲ್ಸು ಮತ್ತು ರ್ಯಾಷಸ್ ಏನಿದೆ ಅಲ್ಲ ಮುಖದ ಮೇಲೆ, ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಕ್ರಮೇಣವಾಗಿ. ಮತ್ತು ಬಂದುಬಿಟ್ಟು ಅದು ಆ್ಯಸಿಡಿಟಿ ಫ್ರೆಂಡ್ಸು, ಆ್ಯಸಿಡ್ ರಿಫ್ಲೆಕ್ಸ್ ಅಂತ ಏನು ಕರೀತಾರೆ, ಜಾಸ್ತಿ ಪಿತ್ತ ಅಗ್ರಿವೇಟ್ ಆಗೋದ್ರಿಂದ ಆಗ್ತಕ್ಕಂತಹ ಪ್ರಾಬ್ಲಮ್ ಅದು ಕೂಡ ಈ ಒಂದು ಶೀತಲಿ ಪ್ರಾಣಾಯಾಮದ ಒಂದು ಪ್ರಾಕ್ಟೀಸಿಂದ ಕಡಿಮೆ ಆಗುತ್ತೆ. ಮತ್ತು ನಮ್ಮ ಒಂದು ಲಿವರ್ ಫಂಕ್ಷನ್ ಏನಿದೆ ಅಲ್ಲ ಫ್ರೆಂಡ್ಸ್, ಅದು ಏನು ಬೈಲ್ ಸೆಕ್ರೇಟ್ ಮಾಡುತ್ತೆ ಅಲ್ಲ, ನಮ್ಮ ಡೈಜೆಷನಿಗೆ ಏನು ಇಂಪ್ರೂವ್ ಮಾಡುತ್ತೆ, ಅದು ಕೂಡ ಒಂದು ಲಿವರ್ನ ಒಂದು ಫಂಕ್ಷನ್ ಏನಿದೆ ಅಲ್ಲ, ಅದು ಇಂಪ್ರೂವ್ ಮಾಡುತ್ತೆ. ಇದೆಲ್ಲ ಅಡ್ವಾಂಟೇಜ್ ಆಗಿತ್ತು ಫ್ರೆಂಡ್ಸ್ ಈ ಒಂದು ಶೀತಲಿ ಪ್ರಾಣಾಯಾಮದು. ಬಟ್ ಇದರದ ಒಂದು ಮೇನ್ ಅಡ್ವಾಂಟೇಜ್ ಏನು ಅಂತ ಅಂದರೆ, ಅದು ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಏನು ಕರೀತಾರೆ, ಸೊ ಅದನ್ನು ಏನು ಮಾಡುತ್ತೆ, ಅದನ್ನು ರಿಲ್ಯಾಕ್ಸ್ ಮಾಡುತ್ತೆ. ಮತ್ತು ಅದು ರಿಲ್ಯಾಕ್ಸ್ ಆಗೋದ್ರಿಂದ ಏನಾಗುತ್ತೆ, ಒಂದು ಇನ್ಸೋಮ್ನಿಯಾ ಅಂತ ಏನು ಕರೀತಾರೆ, ಅಂದರೆ ನಿದ್ರಾಹೀನತೆ, ಸೊ ನಿದ್ದೆ ಚೆನ್ನಾಗಿ ಬರ್ತಿರಲ್ಲ ಅವ್ರಿಗೆ ಏನಾಗುತ್ತೆ, ಈ ಒಂದು ಶೀತಲಿ ಪ್ರಾಣಾಯಾಮದ ಒಂದು ಅಡ್ವಾಂಟೇಜ್ ತುಂಬ ಆಗುತ್ತೆ. ಯಾಕೆ ಹೆಂಗೆ ಆಗುತ್ತೆ ಅಂದರೆ ಫ್ರೆಂಡ್ಸ್, ಈ ಒಂದು ನಮ್ಮ ಬ್ರೈನಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳಿ ಇರುತ್ತೆ. ಸೊ ಈ ಪೀನಿಯಲ್ ಗ್ಲ್ಯಾಂಡ್ ಏನಾಗುತ್ತೆ, ಈ ಒಂದು ಶೀತಲಿ ಪ್ರಾಣಾಯಾಮದ ಒಂದು ಅಭ್ಯಾಸದಿಂದ ಏನಾಗುತ್ತೆ, ಪೀನಿಯಲ್ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಆಗುತ್ತೆ, ಮತ್ತು ಅಲ್ಲಿ ಒಂದು ಮೆಲಟೋನಿನ್ ಹಾರ್ಮೋನ್ ಅಂತ ಹೇಳಿ ರಿಲೀಸ್ ಆಗುತ್ತೆ. ಸೊ ಮೆಲಟೋನಿನ್ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ ಏನಾಗುತ್ತೆ, ಈ ಒಂದು ನಮಗೆ ನಿದ್ರಾಹೀನತೆ ಸಮಸ್ಯೆ ಏನಿದೆ ಅಲ್ಲ, ಅದು ಕ್ಯೂರ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ಮೆಲಟೋನಿನ್ ಜಾಸ್ತಿ ಆದಷ್ಟು ಏನಾಗುತ್ತೆ, ಸೊ ನಿದ್ರಾಹೀನತೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಈ ಒಂದು ಶೀತಲಿ ಪ್ರಾಣಾಯಾಮದ ಏನಿದೆ ಅಲ್ಲ, ಇದು ಒಂದು ಅಡ್ವಾಂಟೇಜಸ್ ಆಗಿತ್ತು. ಫ್ರೆಂಡ್ಸ್, ಬನ್ನಿ ಈ ಒಂದು ಶೀತಲಿ ಪ್ರಾಣಾಯಾಮ, ಇಷ್ಟೊಂದು ಉಪಯೋಗ ಇರ್ತಕ್ಕಂತಹ ಒಂದು ಶೀತಲಿ ಪ್ರಾಣಾಯಾಮದ ಅಭ್ಯಾಸ ನಾವು ಡೆಫಿನೆಟಾಗಿ ಕಲಿಬೇಕಲ್ವ. ಸೊ ಬನ್ನಿ ಇವಾಗ ಈ ಒಂದು ಶೀತಲಿ ಪ್ರಾಣಾಯಾಮದ ಒಂದು ಟೆಕ್ನಿಕ್ ಏನಿದೆ ಅಂತ ಹೇಳ್ಬಿಟ್ಟು ಈಗ ನಾನು ತಿಳಿಸ್ತೀನಿ. ಫ್ರೆಂಡ್ಸ್, ಮೊದಲನೇದಾಗಿ ನಾವು ಯಾವುದಾದ್ರೂ ಒಂದು ಪೊಸಿಷನ್, ಅಂದರೆ ಇದು ಈಗ ನಾನು ಕೂತ್ಕೊಂಡಿರೋದು ಸುಖಾಸನ ಪೊಸಿಷನ್. ಸೊ ಸುಖಾಸನ ಪೊಸಿಷನ್ ನೀವು ಪದ್ಮಾಸನ ಆರ್ ವಜ್ರಾಸನದಲ್ಲಿ ಕೂಡ ಕೂತ್ಕೋಬೋದು. ನಮ್ಮ ಬ್ಯಾಕ್ ಸ್ಟ್ರೈಟ್ ಇರಬೇಕಾಗುತ್ತೆ, ನಮ್ಮ ಶೋಲ್ಡರ್ಸ್ ಕೂಡ ಸ್ಟ್ರೈಟ್ ಇರಬೇಕಾಗುತ್ತೆ. ಮತ್ತು ಮುದ್ರಾ, ಜ್ಞಾನ ಮುದ್ರಾ ಆರ್ ಚಿನ್ನ ಮುದ್ರಾ, ಈ ರೀತಿ. ಸೊ ಈ ರೀತಿ ಮಾಡಿಬಿಟ್ಟು ನಮ್ಮ ಇಂಡೆಕ್ಸ್ ಮತ್ತು ನಮ್ಮ ಥಂಬ್ ಫಿಂಗರ್, ಸೊ ಟಿಪ್ ಏನಿರಬೇಕು ಇದು ಈ ರೀತಿ ಜಾಯಿನ್ ಇರಬೇಕು, ಮತ್ತು ಬೇರೆ ಫಿಂಗರ್ಸ್ ಏನಿದೆ ಅಲ್ಲ ಈ ರೀತಿ ಜೋಡಿಸಿರಬೇಕು. ಇದು ಜ್ಞಾನ ಮುದ್ರಾ ಆರ್ ಚಿನ್ನ ಮುದ್ರಾ. ಓಕೆ, ಸೊ ಈ ರೀತಿ ಒನ್ ಟೈಮ್ ಪ್ರೊಸೀಜರ್ ಏನು ಅಂತ ನೋಡ್ಕೊಳ್ಳಿ, ನಂತರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬ್ಯಾಕ್ ಸ್ಟ್ರೈಟ್ ಇರಬೇಕು, ನಂತರ ಕಣ್ಣುಗಳು ಮುಚ್ಚಿರಲಿ. ನಂತರ
ಇಲ್ಲಿ ಬಾಯಿಯ ಮುಖಾಂತರ ನಾವೇನು ಮಾಡ್ತೀವಿ, ಉಸಿರನ್ನ ತೊಗೋತೀವಿ ಮತ್ತು ಮೂಗಿನ ಮುಖಾಂತರ ಉಸಿರನ್ನ ಹೊರ ಬಿಡ್ತೀವಿ. ಮತ್ತು ನಮ್ಮ ನಾಲಿಗೆ ಏನಿದೆಯಲ್ಲ ಟ್ಯೂಬ್ ಆಕಾರದಲ್ಲೇ ಮಾಡಿಬಿಟ್ಟೆ ನಾವು ಉಸಿರನ್ನ ಒಳಗೆ ತೊಗೋತೀವಿ ಫ್ರೆಂಡ್ಸ್. ಸೊ ಇದು ಇದರದ ಒಂದು ಪ್ರೊಸೀಜರ್, ಶೀತಲಿ ಪ್ರಾಣಾಯಾಮದ ಒಂದು ಪ್ರೊಸೀಜರ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಜಲಂಧರ ಬಂದ, ಇಲ್ಲಿ ಉಸಿರು ಕಟ್ತೀವಿ. ಎಕ್ಸೇಲ್, ರಿಲ್ಯಾಕ್ಸ್. ಫ್ರೆಂಡ್ಸ್, ಇವಾಗ ನಾಲ್ಗೆನ ನಾವು ಟ್ಯೂಬ್ ಆಕಾರದಲ್ಲಿ ಕೆಲವರಿಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಟ್ಯೂಬ್ ಶೇಪಲ್ಲಿ ಮಾಡಲಿಕ್ಕೆ ಕಷ್ಟ ಆಗಿರೋ ಏನು ಮಾಡ್ಬೋದು ಅಂದರೆ, ಒಂದು ಓ ಶೇಪಲ್ಲಿ ನಮ್ಮ ಬಾಯಿನ ಮಾಡಬೇಕಾಗತ್ತೆ. ಈ ರೀತಿ ಓ ಶೇಪ್ ಆಕಾರದಲ್ಲಿ ಮಾಡಿಬಿಟ್ಟು ಉಸಿರನ್ನ ಒಳಗೆ ತೊಗೋಬೇಕಾಗತ್ತೆ. ಸೊ ಅಲ್ಲಿಗೆ ಈ ಒಂದು ಎಫೆಕ್ಟ್ ಏನಾಗುತ್ತಲ್ಲ, ಟ್ಯೂಬ್ ಶೇಪಲ್ಲಿ ಮಾಡಿದಷ್ಟೇ ಎಫೆಕ್ಟ್ ಇರುತ್ತೆ ಸ್ಟಾರ್ಟಿಂಗಲ್ಲಿ. ನಂತರ ಕ್ರಮೇಣವಾಗಿ ಅಭ್ಯಾಸ ಮಾಡ್ತಾ ನಿಮಗೆ ಟ್ಯೂಬ್ ಶೇಪ್ ಆಕಾರದಲ್ಲಿ ಮಾಡಲಿಕ್ಕೆ ಅಭ್ಯಾಸ ಆಗುತ್ತೆ. ಸೊ ಬನ್ನಿ ಇವಾಗ ಇದರಲ್ಲಿ ಸೆಕೆಂಡ್ ರೌಂಡ್ ಪ್ರಾಕ್ಟೀಸ್ ಮಾಡೋಣ, ಶೀತಲಿ ಪ್ರಾಣಾಯಾಮದು. ರಿಲ್ಯಾಕ್ಸ್. ಫ್ರೆಂಡ್ಸ್, ಏನಂದರೆ ನಾವು ಉಸಿರನ್ನ ಒಳಗೆ ತೊಗೊಂಡಾಗ ನಮ್ಮ ಕಂಪ್ಲೀಟ್ ಹೊಟ್ಟೆ ಏನಾಗುತ್ತೆ, ಅದು ಉಬ್ಬಬೇಕಾಗುತ್ತೆ. ಹೇಗೆ ನಾವು ಬಲೂನ್ನ ಊದಿದಾಗ ಅದು ಬಲೂನ್ ಹೇಗೆ ಊದ್ಕೊಳ್ಳುತ್ತಲ್ಲ ಫ್ರೆಂಡ್ಸ್, ಆ ರೀತಿ ನಮ್ಮ ಹೊಟ್ಟೆ ಕೂಡ ಊದ್ಕೊಳ್ಬೇಕಾಗುತ್ತೆ ಉಸಿರನ್ನ ಒಳಗೆ ತೊಗೊಂಡಾಗ. ಮತ್ತು ಉಸಿರನ್ನ ಬಿಟ್ಟಾಗ ಬಲೂನ್ ಹೇಗೆ ಕಂಪ್ಲೀಟಾಗಿ ತೆಳ್ಳಗಾಗುತ್ತಲ್ಲ ಫ್ರೆಂಡ್ಸ್, ಆ ರೀತಿ ಉಸಿರನ್ನ ಹೊರ ಬಿಟ್ಟಾಗ ನಮ್ಮ ಹೊಟ್ಟೆ ಕಂಪ್ಲೀಟಾಗಿ ಒಳಗೆ ಹೋಗಬೇಕಾಗುತ್ತೆ. ಸೊ ಈ ರೀತಿ ಪ್ರೊಸೀಜರ್, ಈ ರೀತಿ ಒಂದು ಅಭ್ಯಾಸ ಮಾಡಬೇಕಾಗತ್ತೆ. ಆವಾಗಷ್ಟೇ ಇದು ಒಂದು ಶೀತಲಿ ಪ್ರಾಣಾಯಾಮದ ಏನಿದೆಯಲ್ಲ ಒಂದು ಎಫೆಕ್ಟಿವ್ನೆಸ್ ಆಗಿ ಏನು ಅಡ್ವಾಂಟೇಜಸ್ ಏನು ಹೇಳಿದ್ನಲ್ಲ ಅದೆಲ್ಲ ಅಡ್ವಾಂಟೇಜ್ ಕೂಡ ನಿಮಗೆ ದೊರೆಯುತ್ತೆ. ಸೊ ಬನ್ನಿ ಇವಾಗ ಥರ್ಡ್ ರೌಂಡ್ ಪ್ರಾಕ್ಟೀಸ್ ಮಾಡೋಣ. ಸೊ ಟ್ಯೂಬ್ ಆಕಾರದಲ್ಲಿ ಯಾರಿಗೆ ಬರೋದಿಲ್ಲ ಇನ್ನು, ಸೊ ಅವರು ಈ ಒಂದು ಅಭ್ಯಾಸನ ಮಾಡ್ಬೋದು. ಸೊ ಈ ರೀತಿ ಫಸ್ಟ್ ಜ್ಞಾನ ಮುದ್ರಾ, ಐಸ್ ಕ್ಲೋಸ್ಡ್, ಓ ಶೇಪ್ ಮಾಡೋಣ ಬಾಯಿನ. ಇವಾಗ ಕುಂಭಕ, ಉಸಿರು ಕಟ್ಟಿ, ಎಕ್ಸೇಲ್ ಬೈ ದಿ ನೋಸ್. ಬನ್ನಿ ಈಗ ಸೆಕೆಂಡ್ ರೌಂಡ್ ಅಭ್ಯಾಸ ಮಾಡೋಣ. ನಾರ್ಮಲ್ ಬ್ರೀತ್ ಇನ್, ಬ್ರೀತ್ ಔಟ್. ಸೊ ಪ್ರತಿಯೊಂದು ರೌಂಡ್ ಪ್ರಾಕ್ಟೀಸ್ ಆದಮೇಲೆ ನಾರ್ಮಲ್ ಬ್ರೀತ್ ಇನ್, ಬ್ರೀತ್ ಔಟ್ ಕಂಪಲ್ಸರಿ ಫ್ರೆಂಡ್ಸ್. ಸೊ ನಾರ್ಮಲ್ ಬ್ರೀತ್ ಇನ್, ಬ್ರೀತ್ ಔಟ್ ಮಾಡಬೇಕಾಗುತ್ತೆ. ಸೊ ಎರಡು ಕೈಗಳನ್ನು ರಬ್ ಮಾಡಿ, ನಂತರ ಈ ರೀತಿ ಮುಖದ ಮೇಲೆ ಈ ರೀತಿ ಹೋಲ್ಡ್ ಮಾಡಿ, ಕಿವಿ ಮೇಲೆ ರಿಲ್ಯಾಕ್ಸ್. ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಮಾಹಿತಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಹಿಂದಿನ ಕಾಲದಲ್ಲಿ ಈ ಒಂದು ಶೀತಲಿ ಪ್ರಾಣಾಯಾಮ ಅಡ್ವಾಂಟೇಜ್ ಹೇಗೆ ತಗೋತಾ ಇದ್ರು ಅಂದರೆ, ಈ ಒಂದು ಶೀತಲಿ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗ್ತಿತ್ತು ಅವರಿಗೆ, ನೀರಿನ ಒಂದು ಬಾಯಾರಿಕೆ ಏನಂತಾರೆ ಇಮ್ಮಿಡಿಯೇಟಾಗಿ ಒಂದು ವಾಟರ್ ಕ್ರೇವಿಂಗ್ ಏನಿದೆಯಲ್ಲ ಅದು ಕಡಿಮೆ ಆಗ್ತಾಯಿತ್ತು. ನೀವು ಕೂಡ ಪ್ರಾಕ್ಟೀಸ್ ಮಾಡಿ ನೋಡಿ ಫ್ರೆಂಡ್ಸ್, ಏನಾಗುತ್ತೆ, ಈ ಒಂದು ನೀರು ಬೇಕು ಅಂತ ಅನ್ನಿಸಿದಾಗ ಈ ಒಂದು ಶೀತಲಿ ಪ್ರಾಣಾಯಾಮ ಈ ಒಂದು ಮಾಡಿ ನೋಡಿ, ನಿಮಗೆ ಒಂದು ಇಮಿಡಿಯೇಟಾಗಿ ಒಂದು ಕೂಲಿಂಗ್ ಎಫೆಕ್ಟ್ ನಿಮಗೆ ಫೀಲ್ ಆಗುತ್ತೆ. ಸೊ ಇದ್ರದ್ದು ಮೇನ್ ಅಡ್ವಾಂಟೇಜ್ ಅದೇ, ಈ ಒಂದು ಶೀತಲಿ
ಪ್ರಾಣಾಯಾಮದು ನಿಮಗೆ ಇನ್ಸ್ಟೆಂಟಾಗಿ ಒಂದು ಏನಾಗುತ್ತೆ ಕೂಲಿಂಗ್ ಎಫೆಕ್ಟ್ ಇದು ಡೆಫಿನೆಟಾಗಿ ಕೊಡುತ್ತೆ. ಸೊ ನೀವು ಕೂಡ ಈ ಒಂದು ಪ್ರೊಸೀಜರ್ನ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಮತ್ತು ಈ ಒಂದು ಪ್ರೊಸೀಜರ್ ಏನಿದೆ ಅಲ್ಲ ಫ್ರೆಂಡ್ಸ್, ಇದನ್ನು ಇನಿಷಿಯಲ್ ಸ್ಟೇಜಲ್ಲಿ 7 ಟೈಮ್ಸ್ ಮಾಡಬೇಕಾಗುತ್ತೆ. ನಂತರ ಇದನ್ನು ಗ್ರ್ಯಾಜುವಲ್ ಆಗಿ ಒಂದು 15-20 ಟೈಮ್ಸ್ ಇದನ್ನು ಏನಾಗುತ್ತೆ ಇದನ್ನು ರಿಪೀಟ್ ಮಾಡಿ. ಇದರ ಅಡ್ವಾಂಟೇಜ್ ಡೆಫಿನೆಟಾಗಿ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಸೆಷನ್ ಏನಿದೆ ಅಲ್ಲ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಿಮಗೆ ನಾನು ನೆಕ್ಸ್ಟ್ ಇನ್ನೊಂದು ಟಾಪಿಕ್ನೊಂದಿಗೆ ನಾನು ನಿಮಗೆ ಭೇಟಿ ಮಾಡ್ತೀನಿ. ನಮಸ್ತೆ.